ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ನೋಡ್ತಾ ಇದೀವಿ ಅಂತಂದರೆ, ಎಲ್ಲರೂ ಸುಮಾರು ಜನ ಕೇಳ್ತಾ ಇದ್ರಿ SSLC ರಿಸಲ್ಟ್ ಬ್ರೋ ಯಾವಾಗ ಬರುತ್ತೆ, ಎಕ್ಸಾಮ್ 2ದು SSLC ಎಕ್ಸಾಮ್ 2ದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಸೊ ನಾನು ಕೂಡ ರಿಸಲ್ಟ್ಗೆ ವೇಟೇ ಮಾಡ್ತಾ ಇದ್ದೀನಿ. ನಂದು ಕೂಡ ರಿಸಲ್ಟ್ ಬರೋದಿದೆ. ನಾನು ಕೂಡ ನಿಮ್ಗಿಂತ ಜಾಸ್ತಿ ವೇಟ್ ಮಾಡ್ತಾ ಇದ್ದೀನಿ. ಸೊ ರಿಸಲ್ಟ್ ಯಾವಾಗ ಬರುತ್ತಪ್ಪ ಅಂತಂದರೆ ಇವತ್ತೇ ಬರುತ್ತೆ ಗುರು, 13ನೇ ತಾರೀಕು. ಇವತ್ತು 12:30 ಮೇಲೆ ರಿಸಲ್ಟ್ ಬರ್ಬೋದು. ಯಾಕಪ್ಪ ಅಂದರೆ ನಿನ್ನೆ ಎಲ್ಲ ಮೊನ್ನೆನೇ ವ್ಯಾಲ್ಯೂಯೇಷನು ಫುಲ್ ಕಂಪ್ಲೀಟ್ ಮಾಡಿದ್ದಾರೆ. ವ್ಯಾಲ್ಯೂಯೇಷನು ಕಂಪ್ಲೀಟ್ ಮಾಡಿದ್ದಾರೆ, ಚೆಕಿಂಗು ಕಂಪ್ಲೀಟ್ ಮಾಡಿದ್ದಾರೆ. ವ್ಯಾಲ್ಯೂಯೇಷನ್ಗೆ ಹೋದವರು, ನಮ್ಮ ರಿಲೇಷನ್ ಇದ್ದವರು, ಟೀಚರ್ಸ್ ಎಲ್ಲ ಪರಿಚಯವರು ಏನಪ್ಪ ಹೇಳಿದ್ರು ಅಂದರೆ, ರಿಸಲ್ಟ್ ಯಾವಾಗ ಬೇಕಾದರೂ ಅಪ್ಡೇಟ್ ಮಾಡ್ತಾರೆ, ಹೇಳಕ್ಕೆ ಬರಲ್ಲ, ಚೆಕ್ ಮಾಡ್ತಾ ಇರು ಅಂತ ಹೇಳಿದ್ರು. 13ನೇ ತಾರೀಕು ಏನಕ್ಕೆ ಇವತ್ತು ಬರುತ್ತೆ ಅಂತೇಳಿ ನಾನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಇವಾಗ ನೋಡಿ ಎಕ್ಸಾಮ್ 3 ಬಂದುಬಿಟ್ಟು 23ನೇ ತಾರೀಕಿದೆ. ಇವತ್ತು 13 ತಾರೀಕು. ಎಕ್ಸಾಮ್ 3 ಬರೋಕ್ಕೆ, ಅದನ್ನ ಕಟ್ಟೋಕ್ಕೆ, ಅಪ್ಲೈ ಮಾಡೋಕ್ಕೆ, ಹಾಲ್ ಟಿಕೆಟ್ ಬರೋಕ್ಕೆ ಎಲ್ಲಕ್ಕೂ ಅದಕ್ಕೊಂದು 10 ದಿನ ಟೈಮ್ ಬೇಕಲ್ಲ ಎಕ್ಸಾಮ್ 3ಗೆ ಪ್ರಿಪೇರ್ ಆಗೋಕ್ಕೆ. ಅದಕ್ಕೋಸ್ಕರ ಇವತ್ತು 13ನೇ ತಾರೀಕು ಬಿಟ್ಟರೆ ಇನ್ನು 10 ದಿನ ಟೈಮ್ ಸಿಗುತ್ತೆ. ಅದರಲ್ಲಿ ನೀವು ಕವರ್ ಆಗ್ಬೋದು ಅಂತೇಳಿ ಇವತ್ತು ಬಿಡ್ತಾರೆ ರಿಸಲ್ಟು. 12:30 ಮೇಲೆ ಅಥವಾ 10 ಗಂಟೆಗೆ ರಿಸಲ್ಟ್ ಅಪ್ಡೇಟ್ ಆಗುತ್ತೆ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಚೆಕ್ ಮಾಡ್ತಾ ಇರಿ. ರಿಸಲ್ಟ್ ಬಂದ ಮೇಲೆ ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಬಂತಾ ಇಲ್ಲ ಅಂತೇಳಿ. ಇವತ್ತು ಬಂದಿಲ್ಲ ಅಂತಂದ್ರೂ ಕೂಡ ನಾಳೆ ಅಥವಾ ನಾಡಿದ್ದು ಬಂದೇ ಬರುತ್ತೆ. ಬಂದ ಮೇಲೆ ಹೇಳ್ತೀನಿ ನಿಮಗೆ, 12:30 ನಂತರ ವಿಡಿಯೋ ಮಾಡಿ ಹಾಕ್ತೀನಿ ಬಂತಾ ಇಲ್ಲ ಅಂತೇಳಿ. ರಿಸಲ್ಟ್ ಚೆಕ್ ಮಾಡೋ ವೆಬ್ಸೈಟ್ ನಿಮ್ಗೆ ಗೊತ್ತಿರುತ್ತೆ, carresult.com. ಸೊ ಇದೇ ಥರ ಲೈವ್ ಅಪ್ಡೇಟ್ಗೆ, ಪ್ರೆಸೆಂಟ್ ಅಪ್ಡೇಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಏನು ಗೊತ್ತಾ, ನಮ್ಮ ಚಾನಲಲ್ಲಿ ಸ್ಪೆಷಲ್ಲು SSLC ಅಪ್ಡೇಟ್ಗಳು ಡೈಲಿ ವಿಡಿಯೋ ಮಾಡಲ್ಲ. ಅಪ್ಡೇಟ್ ಕರೆಕ್ಟಾಗಿದ್ದರೆ ಮಾತ್ರ ವಿಡಿಯೋ ಬರೋದು. ಯಾಕಪ್ಪ ಅಂದರೆ ನಾನು ಕೂಡ SSLC ಸ್ಟೂಡೆಂಟೇ, ನಾನು ಕೂಡ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರೋದು. ಕರೆಕ್ಟ್ ಅಪ್ಡೇಟ್ ಇದ್ದರೆ ಮಾತ್ರ ಮಾಡೋದು. ಇನ್ನೊಬ್ರು ನೋಡಿ ವೀಡಿಯೋಸ್ಗಳನ್ನ ನೋಡಿ ಮಾಡಲ್ಲ. ಏನು ಗೊತ್ತಿದೆ, ಪ್ರೆಸೆಂಟ್ ಏನು ಅಪ್ಡೇಟ್ ನಡೀತಾ ಇದೆ ಅಂತೇಳಿ ಲೈವ್ ಅಪ್ಡೇಟು ಗೌರ್ಮೆಂಟ್ ಕಡೆ ಅಂತ ಏನಾದರೂ ಬಂದರೆ ಮಾತ್ರ ಮಾಡೋದು. ಸೊ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ.